ಈ ಸಾರಿ ಆಫರ್ ಇತ್ತು ಅಂತೇಳಿ ನಾನು ಬಾಸುಮತಿ 5 kg ಪ್ಯಾಕ್ ತೊಗೊಂಬಂದಿದ್ದೆ. ಇನ್ನು ನಾವು ಬಾಸುಮತಿ ಅಕ್ಕಿನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಅದಕ್ಕಾಗಿ ಹುಳ ಬೀಳಬಾರ್ದು ಅಂತೇಳಿ ಅದಕ್ಕೆ ಪಲಾವ್ ಎಲೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿಟ್ಟಿದ್ದೀನಿ. ಯಾವಾಗಲೂ ಈರುಳ್ಳಿ ಹಾಕ್ತಾ ಇದ್ದೆ, ಬಟ್ ಈ ಸಾರಿ ಈರುಳ್ಳಿ ಎಲ್ಲ ಹಸಿ ಇರೋದ್ರಿಂದ ಹಸಿ ಈರುಳ್ಳಿ ಹಾಕಿದ್ರೆ ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿ ಈರುಳ್ಳಿ ಹಾಕಿದೆ. ಬರೀ ಒಣಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆ ಮಕ್ಕಳಿಗೆ ಹಾಲಲ್ಲಿ ಮಿಕ್ಸ್ ಮಾಡೋಕ್ಕೆ ಒಂದು ಪೌಡ್ರ್ ರೆಡಿ ಮಾಡ್ಕೊತಾ ಇದ್ದೆ. ನಾನು ಮೊದಲೆಲ್ಲ ಬೂಸ್ಟು ಹಾರ್ಲಿಕ್ಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇತ್ತೀಚೆಗೆ ಅವೆಲ್ಲ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್ ಕೂಡ ಮಾಡ್ಕೊಡ್ತಾ ಇದ್ದೆ. ಆದರೆ ಡ್ರೈ ಫ್ರೂಟ್ಸ್ ಪೌಡ್ರ್ ಏನಾಗ್ತಾ ಇತ್ತು ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಅದು ಕೆಳಗಡೆ ಕುತ್ಕೊಂಡ್ಬಿಡ್ತಾ ಇತ್ತು. ಸೇಮ್ ಬೂಸ್ಟ್ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಮಕ್ಕಳು ಮಾತ್ರ ಇಷ್ಟಪಟ್ಟು ಕುಡಿತಾರೆ. ಈ ಪೌಡ್ರ್ ಮಾತ್ರ ಹಾಲಲ್ಲಿ ಹಾಕಿದ ತಕ್ಷಣ ಕರಗ್ಬಿಡುತ್ತೆ, ಕೆಳಗಡೆ ಹೋಗಿ ಕೂತ್ಕೊಳ್ಳಲ್ಲ. ಈ ಪೌಡ್ರದು ಫುಲ್ ರೆಸಿಪಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಲಿಂಕ್ ಕೂಡ ಬಯೋನಲ್ಲಿದೆ. ನಿಮ್ಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಒಂದ್ಸಾರಿ ನೋಡಿ. ಹಾಗೆ ಮನೆಗೆ ಗೆಸ್ಟ್ ಬಂದಿದ್ರು ಅಂತೇಳಿ ಪುದೀನ ಬಾತು ಮತ್ತು ಎಗ್ ಪೆಪ್ಪರ್ ಮಾಡಿದ್ದೆ. ಥ್ಯಾಂಕ್